ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಕೆ, ಹೈಕಮಾಂಡ್ನಿಂದ ಅಧಿಕೃತ ಘೋಷಣೆಯೊಂದೇ ಬಾಕಿ ಹೀಗೆನ್ನುವಂಥ ಒಂದು ಅಧಿಕೃತ ಮಾಹಿತಿಯನ್ನು ಬೆಂಗಳೂರು ಪೋಸ್ಟ್ ಎನ್ನುವಂಥ ವೆಬ್ ಪತ್ರಿಕೆ ಇದೀಗ ತನ್ನ ವರದಿಯಲ್ಲಿ ಪ್ರಕಟ ಮಾಡಿದೆ. ಹಾಗಾದರೆ ಯಾಕೆ ಇಂಥ ಡೆವಲಪ್ಮೆಂಟ್ ಆಯಿತು? ಸಿಎಂ ಪಟ್ಟದ ಕಚ್ಚಾಟ ಮುಗಿಲು ಮುಟ್ಟಿರುವಾಗ, ಡಿ ಕೆ ಶಿವಕುಮಾರ್ ಅವರು ತಾನೇ ಮುಖ್ಯಮಂತ್ರಿ ಆಗಬೇಕೆನ್ನುವಂಥ ಹಠ ಹಿಡಿದಿರುವಾಗ ಯಾಕೆ ಕೇಂದ್ರ ಹೈಕಮಾಂಡ್ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಇಂಥ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಕಾರಣವೇನು? ಜೊತೆಗೆ ಈ ನಿರ್ಧಾರದಿಂದ ಡಿ ಕೆ ಶಿವಕುಮಾರ್ ಅವರ ಬಣ ಏನೆಲ್ಲ ಮುಂದಿನ ಹಂತಕ್ಕೆ ಹೋಗ್ಬೋದು, ಜೊತೆಗೆ ಮುಂದಾಗುವಂಥ ಎಲ್ಲ ಅಪಾಯವನ್ನು ತಿಳ್ಕೊಂಡ್ರೂ ಕೂಡ ಸಿದ್ದರಾಮಯ್ಯನವರನ್ನೇ 2028 ತನಕ ಮುಖ್ಯಮಂತ್ರಿಯಾಗಿ ಮುಂದುವರಿಸುವಂಥ ನಿರ್ಧಾರವನ್ನು ಹೈಕಮಾಂಡ್ ಕೈಗೊಂಡಿದ್ದೇಕೆ? ಯಾವಾಗ ಅಧಿಕೃತ ಘೋಷಣೆಯಾಗುತ್ತೆ? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ವೀಕ್ಷಕರೇ, 2023ರಲ್ಲಿ ಬರೋಬ್ಬರಿ 136 ಸೀಟನ್ನು ಗೆದ್ದ ನಂತರ ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರ್ತಿದ್ದಂಥ ಒಂದೇ ಒಂದು ಮಾತು, ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂಥ ಆಗ ಮತ್ತು ಈಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಸಲೀಸಾಗಿರ್ತಾರೆ. ಯಾಕಂದರೆ ಅವರ ಸಂಘಟನೆ ಕಾರ್ಯ, ಅವರ ಚಾತುರ್ಯತೆ ಮತ್ತು ಅವರನ್ನು ಬೇರೆ ಪಕ್ಷದಿಂದ ಕ್ಯಾಂಡಿಡೇಟ್ಗಳನ್ನ ಹುಡುಕಿ ತಂದು ಟಿಕೆಟ್ ಕೊಟ್ಟು ಅವರನ್ನು ಪಕ್ಷದಲ್ಲಿ ಗೆಲ್ಲಿಸಿದಂಥದ್ದು ಮತ್ತು ಗ್ಯಾರಂಟಿ ಎನ್ನುವಂಥ ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದರ ಹಿನ್ನೆಲೆಯಲ್ಲಿ, ಜೊತೆಗೆ ಅದಕ್ಕೆ ಮುಂದಾಗುವಂಥ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಹೇಗೆ ಬೇಕಾಗುತ್ತೆ, ಯಾವ ರೀತಿ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕೆನ್ನುವಂಥ ಒಂದು ಅಡಿಯಲ್ಲಿ, ಅಥವಾ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಾದ್ರೆ ಏನು ಮಾಡಬೇಕೆನ್ನುವಂಥ ಯೋಜನೆ ಅಡಿಯಲ್ಲಿ ಗ್ಯಾರಂಟಿ ಯೋಜನೆಯನ್ನು ಕೊಟ್ಟಿದ್ದರ ಹಿಂದೆ ಡಿ ಕೆ ಶಿವಕುಮಾರ್ ಎನ್ನುವಂಥ ಒಬ್ಬ ಸಂಘಟನಾ ಚಾತುರ್ಯ ಅಥವಾ ಚತುರ ಇದ್ದದ್ದು ಇದೀಗ ಮನಗಂಡು ತನಗೇ ಸಿಎಂ ಪಟ್ಟ ಕೊಡಬೇಕೆನ್ನುವಂಥ ಮಾತನ್ನು ಕೇಳಿದರು ಹೈಕಮಾಂಡ್ ಮುಂದೆ. ಯಾವಾಗ 136 ಸೀಟ್ ಗೆದ್ದ ನಂತರ ಒಂದು ಕಡೆ ಸಿದ್ದರಾಮಯ್ಯ ನನ್ನ ಮಾಸ್ ಲೀಡರ್ಶಿಪ್ಪಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಎನ್ನುವುದನ್ನು ಹಠ ಹಿಡಿದ್ರೆ, ಮತ್ತೊಂದು ಕಡೆ ಇಲ್ಲ, ನನ್ನ ಸಂಘಟನೆಯಿಂದನೇ ಕಾಂಗ್ರೆಸ್ ಪಕ್ಷ 136 ಸೀಟನ್ನು ಗೆದ್ದಿದೆ ಎನ್ನುವ ವಾದವನ್ನು ಹೈಕಮಾಂಡ್ ಮುಂದೆ ಇಬ್ಬರು ಇಟ್ಟಿದ್ರು. ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿ, ಡಿ ಕೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಜ್ಯ ಉಸ್ತುವಾರಿಯಾದಂಥ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರು ಮುಂದೆ ಇಟ್ಟಿದ್ರು. ಆ ಮೀಟಿಂಗ್ನಲ್ಲಿ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಹಾಜರಿರಲಿಲ್ಲ. ಆದರೆ 15 ದಿನ ಕಳೆದರೂ ಕೂಡ ಈ ಮುಖ್ಯಮಂತ್ರಿ ಪಟ್ಟದ ಗುದ್ದಾಟ ಯಾವಾಗ ಆಗಲಿಲ್ಲಲ್ಲ, ಆಗ ಸ್ವತಃ ಡಿ ಕೆ ಶಿವಕುಮಾರ್ ಅವರನ್ನ ಮನವೊಲಿಸಲಿಕ್ಕೆ ಮತ್ತು ರಾಜ್ಯ ಕಾಂಗ್ರೆಸ್ನ ಮನವೊಲಿಸಲಿಕ್ಕೆ ಅಂದು ಅಂದರೆ 2023 ಮೇ ಟೈಮಲ್ಲಿ ಜಮ್ಮು ಕಾಶ್ಮೀರದ ಪ್ರವಾಸದಲ್ಲಿದ್ದಂಥ ಸೋನಿಯಾ ಗಾಂಧಿ ಅವರು ಮಗ ಜೊತೆ ಜಮ್ಮು ಕಾಶ್ಮೀರಕ್ಕೆ ಹೋಗಿರ್ತಾರೆ ಪ್ರವಾಸಕ್ಕೆ. ಅಲ್ಲಿಂದ ನೇರವಾಗಿ ವಿಡಿಯೋ ಕಾಲ್ ಮುಖಾಂತರ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಹೋದರ ಆದಂಥ ಡಿ ಕೆ ಸುರೇಶ್ ಅವರಿಗೆ ಮನವೊಲಿಸಿ 2.5 ವರ್ಷಗಳ ಕಾಲ ಅಂದರೆ ಫಸ್ಟ್ ಅರ್ಧ ಅವಧಿಯ ಕಾಲ ಸಿದ್ದರಾಮಯ್ಯನವರು ಹಿರಿಯ ಮುತ್ಸದಿ ಮುಖ್ಯಮಂತ್ರಿ ಆಗ್ತಾರೆ. ಅದಾದ ನಂತರ ನಿಮಗೆ ಸಲೀಸಾಗಿ ನಾವು ಪಟ್ಟವನ್ನು ಬಿಟ್ಟುಕೊಡ್ತೇವೆ. ಅದಾದ ನಂತರ 2025 ನವೆಂಬರ್ ವೇಳೆಗೆ ನಿಮಗೆ ಮುಖ್ಯಮಂತ್ರಿ ಪಟ್ಟ ಒಲ್ದು ಬರುತ್ತೆ. ನೀವು ಈ ಅವಧಿಯ ಕೊನೆಯ ತನಕ ಅಂದರೆ ಮಿಕ್ಕ 2.5 ವರ್ಷಗಳ ಕಾಲ ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿತೀರಿ ಎನ್ನುವಂಥ ಆಶ್ವಾಸನೆ ಕೊಟ್ಟ ನಂತರ, ಅದಕ್ಕೆ ಡಿ ಕೆ ಸುರೇಶ್ ಅವರು ಒಪ್ಪಿದ ನಂತರ ರಾಜ್ಯದ ಅಧಿಕಾರ ಹಂಚಿಕೆ ಅಥವಾ ಸಿಎಂ ಆಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಮತ್ತು ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಹುದ್ದೆಯನ್ನು ಅಲಂಕಾರ ಮಾಡ್ತಾರೆ. ಅದಾದ ನಂತರ ಇದೀಗ ಕೇಂದ್ರ ಹೈಕಮಾಂಡ್ ಕೊಟ್ಟಂಥ ಈ ಅವಧಿ ಅಥವಾ ಅಧಿಕಾರಿ ಹಂಚಿಕೆಯ ಸಮೀಪ ಬರ್ತಾ ಇದ್ದ ಹಾಗೆ ಇದೀಗ ಸಿಎಂ ಪಟ್ಟದ ಕಚ್ಚಾಟ ಮುಂದುವರೆದಿದೆ. ಈ ಕಡೆ ಸಿಎಂ ಆಪ್ತರು ಅಥವಾ ಸಿಎಂ ಸ್ವತಃ ಹೇಳಿದಾಗಿಲ್ಲ, ಮುಖ್ಯಮಂತ್ರಿ ಪಟ್ಟದ ಅಧಿಕಾರ ಹಂಚಿಕೆ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಮುಂದೆ ಆಗಿಲ್ಲ, ಅವೆಲ್ಲವೂ ಊಹಾಪೋಹ ಮಾಧ್ಯಮದ ಸೃಷ್ಟಿ ಮತ್ತು ಯಾವುದು ಕೂಡ ಆಗಿಲ್ಲ, ನಾನು 2028 ತನಕ ನಾನೇ ಮುಖ್ಯಮಂತ್ರಿ ಆಗಿ ಮುಂದುವರೆತೇನೆ ಅನ್ನುವಂಥ ಒಂದು ಮಾತನ್ನು ಪದೇ ಪದೇ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಇಂಗ್ಲಿಷ್ ಮಾಧ್ಯಮಕ್ಕೆ ಕೊಟ್ಟಂಥ ಒಂದು ಹೇಳಿಕೆಯಲ್ಲಿ ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ನಮ್ಮ ಕೈಲಿ ಏನೂ ಇಲ್ಲ, ನಾವು ಹೈಕಮಾಂಡ್ನ ಒಂದು ಆದೇಶವನ್ನು ಕೇಳಬೇಕಾಗುತ್ತೆ ಮತ್ತು ಆ ಒಪ್ಪಂದ ಆಗಿದ್ದನ್ನು ಹೈಕಮಾಂಡ್ ಒಂದು ಕಾಲದಲ್ಲಿ ಹೇಳುತ್ತೆ ಮತ್ತು ಸೂಕ್ತ ಟೈಮಲ್ಲಿ ನನಗೆ ಬರಬೇಕಾದಂಥ ಪಾಲು ಬರುತ್ತೆ ಅನ್ನುವಂಥ ಒಂದು ಪರೋಕ್ಷವಾಗಿ ಹೇಳಿಕೆ ಕೊಟ್ಟು, ಎಸ್ ಇಟ್ ಹ್ಯಾಸ್ ಹ್ಯಾಪನ್ಡ್ ಬಿಫೋರ್ ದ ಹೈಕಮಾಂಡ್ ಅನ್ನುವಂಥ ಪರೋಕ್ಷ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಇದೀಗ ಸೆಪ್ಟೆಂಬರ್ ಕ್ರಾಂತಿಯಾದ ಅಲ್ಲಿ ರಾಜಣ್ಣ ಅವರು ವಜಾ ಆದರು ಅಥವಾ ಅವರನ್ನು ಕಿತ್ತಾಕಲಾಯಿತು. ಈಗ ನವೆಂಬರ್ ಕ್ರಾಂತಿ ಆಗ್ತಿದೆ. ನವೆಂಬರ್ ಕ್ರಾಂತಿಯಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸೇ ಬಿಡ್ತಾರೆ ಎನ್ನುವಂಥ ಹೇಳಿಕೆ, ಗೊಂದಲ ಮತ್ತು ಸುದ್ದಿ ಆಗ್ತಾ ಇರುವಾಗ ಇದೀಗ ಯತೀಂದ್ರ ಅವರು ಒಂದು 2 ದಿನದ ಹಿಂದೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಅಥವಾ ಮುಖ್ಯಮಂತ್ರಿ ಆದ ನಂತರ ಅಥವಾ ಮುಂದಿನ ಅವಧಿಗೆ ಯಾರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಮಾಧ್ಯಮದ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ, ಹೌದು, ಸಿದ್ದರಾಮಯ್ಯನವರನ್ನೇ ಆದರ್ಶವಾಗಿಟ್ಟುಕೊಂಡಿರುವಂಥ ಸತೀಶ್ ಜಾರಕಿಹೊಳಿ ಅವರು ಹಿಂದುಳಿದ ಪರವಾಗಿದ್ದರೆ ಅವರು ಆಗಬಹುದು ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟರು. ಅದಾದ ನಂತರ ಇದೀಗ ಆ ಸುದ್ದಿಯೇ ಕೂಡ ದೊಡ್ಡ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿತ್ತು ಮತ್ತು ದೊಡ್ಡ ಒಂದು ಚರ್ಚೆಗೆ ಕೂಡ ಕಾರಣವಾಗಿತ್ತು. ಯಾಕಂದರೆ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಒತ್ತಡ ಹೇರಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಟ್ಟು ಹಿಂಸರಿತಾರೆ ಎನ್ನುವಂಥ ಮಾತಿನ ಹಿನ್ನೆಲೆಯಲ್ಲಿ ಈ ಹಾದಿಯನ್ನು ಹೇಗಾದರೂ ತಪ್ಪಿಸಬೇಕು ಎನ್ನುವ ರೀತಿಯಲ್ಲಿ ಯತೀಂದ್ರ ಅವರು ಮುಖಾಂತರ ಈ ಹೇಳಿಕೆಯನ್ನು ಕೊಡಿಸಿದ್ದಾರೆ. ಅಂದರೆ ನಮ್ಮ ತಂದೆಯವರು ಕೂಡ ವಯಸ್ಸಾಯಿತು, ಅವರು ಕೂಡ ರಾಜಕೀಯ ಮುಸ್ಸಂಜೆಯಲ್ಲಿದ್ದಾರೆ, ಅವರ ನಂತರ ಅವರ
ಅನುಯಾಯಿಯಾಗಿರುವಂಥ ಮತ್ತು ಅವರ ಸಿದ್ಧಾಂತಗಳನ್ನ ಫಾಲೋ ಮಾಡ್ತಾ ಇರುವಂಥ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥ ಪರೋಕ್ಷ ಹೇಳಿಕೆಯನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಡುವ ರೀತಿಯಲ್ಲಿ ಮಾತಾಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರ ನಂತರ ಇದೀಗ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ಅದು ನವೆಂಬರ್ ಕ್ರಾಂತಿಯಲ್ಲಿ ಎನ್ನುವಂಥ ಮಾತಿತ್ತು. ಇದು ಎಲ್ಲವೂ ಕೂಡ ಊಹಾಪೋಹ ಎನ್ನುವಂಥ ರೀತಿಯಲ್ಲಿ ಇದೀಗ ಬೆಂಗಳೂರು ಪೋಸ್ಟ್ಗೆ ಅವರಿಗೆ ಸಿಕ್ಕಂಥ ಒಂದು ಉನ್ನತ ಹೋಮ್ ಮಿನಿಸ್ಟ್ರಿ ಕಡೆಯಿಂದ ಅಥವಾ ಬೇರೆ ಬೇರೆ ಉನ್ನತ ಜರ್ನಲಿಸ್ಟ್ ಕಡೆಯಿಂದ ಅಥವಾ ಈ ರಾಜಕೀಯ ವಲಯದಲ್ಲಿ ಅಥವಾ CM ಮತ್ತು DCM ವಲಯದಲ್ಲಿ ಅಥವಾ ಹೈಕಮಾಂಡ್ಗೆ ಆಪ್ತರಾಗಿರುವಂಥ ಕೆಲವೊಬ್ಬ ಜರ್ನಲಿಸ್ಟ್ಗಳು ಇದೀಗ ಬೆಂಗಳೂರು ಪೋಸ್ಟ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇನೆಂದರೆ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ನವೆಂಬರ್ನಲ್ಲಿ ಆಗಲ್ಲ ಎನ್ನುವಂಥ ಸ್ಪಷ್ಟ ಮಾಹಿತಿಯನ್ನು ಹೈಕಮಾಂಡ್ ರವಾನಿಸಿದೆ ರಾಜ್ಯ ನಾಯಕರಿಗೆ. ಅದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ, ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಅವರ ಆಪ್ತ ಬಣಕ್ಕೆ ಯಾವುದೇ ಕಾರಣಕ್ಕೂ ಇದೀಗ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ. ಜೊತೆಗೆ ಮತ್ತೊಂದು ಸ್ಪಷ್ಟಪಡಿಸಿದೆ, ನವೆಂಬರ್ ಅಂತಲ್ಲ ಮುಂದಿನ ದಿನಗಳಲ್ಲೂ ಕೂಡ ಮುಖ್ಯಮಂತ್ರಿಯ ಬದಲಾವಣೆ ಆಗಲ್ಲ ಎನ್ನುವಂಥ ಸ್ಪಷ್ಟ ಮಾಹಿತಿಯನ್ನು ಇದೀಗ ಹೈಕಮಾಂಡ್ ರಾಜ್ಯ ನಾಯಕರಿಗೆ ತಿಳಿಸಿದೆ. ಅದರಲ್ಲೂ ಕಾರಣಗಳನ್ನು ಕೂಡ ತಿಳಿಸಿದೆ. ಯಾಕೆ ನಾವು ಮುಖ್ಯಮಂತ್ರಿ ಪಟ್ಟವನ್ನು ಬದಲಾವಣೆ ಮಾಡಲ್ಲ, ಯಾಕಂದರೆ ಸದ್ಯದ ಪರಿಸ್ಥಿತಿ ಸರಿ ಇಲ್ಲ. ಆಗ ಯಾವುದೋ ಒಂದು ಜೋಶ್ನಲ್ಲಿ ಆಗಿರ್ಬೋದು ಮಾತುಕತೆ, ಆದರೆ ಈಗಿನ ಪರಿಸ್ಥಿತಿ ಸದ್ಯಕ್ಕೆ ಯಾವುದೇ ಸರಿ ಇಲ್ಲ. ಬಿಹಾರದಲ್ಲಿ ಚುನಾವಣೆ ಸೋಲುವ ಹಂತದಲ್ಲಿದ್ದೇವೆ. ಅಂದರೆ ಬಿಹಾರದಲ್ಲಿ RJD ಪಕ್ಷ ಗೆದ್ದರೂ ಕೂಡ ಅದು ಏಕಾಂಗಿಯಾಗಿ ಗೆಲ್ಲುವಂಥ ಲಕ್ಷಣ ಇದೆ ಮತ್ತು ಬಿಹಾರದಲ್ಲಿ ಕಾಂಗ್ರೆಸ್ಗೆ ಪೂರಕ ವ್ಯವಸ್ಥೆ ಇಲ್ಲ. ಜೊತೆಗೆ 2-3 ಚಿಕ್ಕ ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಕಾಂಗ್ರೆಸ್ಗೆ ಬೇಕಾಗಿರುವಂಥ ಹಣ, ಧನ ಎಲ್ಲವೂ ಸಹಾಯ ಕೂಡ ಕಾಂಗ್ರೆಸ್ ಕರ್ನಾಟಕದಿಂದ ಬರ್ತಾಯಿದೆ. ಒಂದು ವೇಳೆ ಅಧಿಕಾರ ಹಂಚಿಕೆ ಆಗಿ ಏನಾದರೂ ಎಡವಟ್ಟಾದರೆ ಅಲ್ಲಿ CM ಆಪ್ತ ಬಣ ತುಂಬ ಸ್ಟ್ರಾಂಗ್ ಆಗಿದೆ. ಜೊತೆಗೆ ಅವರ ಪರವಾಗಿ ತುಂಬ MLAಗಳಿದ್ದಾರೆ, ಏನು ಬೇಕಾದರೂ ಆಗ್ಬೋದು ಎನ್ನುವಂಥ ಕಾರಣಕ್ಕಾಗಿ ಈಗ ಸದ್ಯದ ಮಟ್ಟಿಗೆ ನಂಬರ್ 1 ಸದ್ಯದ ಮಟ್ಟಿಗೆ CM ಆಪ್ತ ಬಣ ದೊಡ್ಡದಿದೆ, ಏನು ಬೇಕಾದರೂ ಆಗ್ಬೋದು ಎನ್ನುವಂಥ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಈಗ CM ಬದಲಾವಣೆ ಮಾಡಲ್ಲ ಎನ್ನುವಂಥ ಹಠಕ್ಕೆ ಬಿದ್ದಿದೆ ಕೇಂದ್ರ ಹೈಕಮಾಂಡ್, ಅಂದರೆ ಕಾಂಗ್ರೆಸ್ ಹೈಕಮಾಂಡ್. ಎರಡನೇದಾಗಿ ಸಿದ್ದರಾಮಯ್ಯನವರ ವಿರೋಧಿಯಾಗಿರುವಂಥ ಅಥವಾ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು BJP ಜೊತೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅದು ಕೂಡ ಮುಖ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಆಗ್ತಿಲ್ಲ. ಅದು ರಾಹುಲ್ ಗಾಂಧಿ ಆಗಿರ್ಬೋದು, ಖರ್ಗೆ ಆಗಿರ್ಬೋದು, ಅಥವಾ ವೇಣುಗೋಪಾಲ್ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ಅಥವಾ ಸೋನಿಯಾ ಗಾಂಧಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ಹಿರಿಯ ನಾಯಕರಾಗಿರ್ಬೋದು, ಇನ್ಕ್ಲೂಡಿಂಗ್ ಹರಿಪ್ರಸಾದ್ ಆಗಿರ್ಬೋದು, ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಜೊತೆ ಚೆನ್ನಾಗಿರುವುದು ಅವರಿಗೆ ಇಷ್ಟ ಆಗ್ತಿಲ್ಲ. ಮೊನ್ನೆ ಕೊಟ್ಟಂಥ ಹೇಳಿಕೆ ಆಗಿರ್ಬೋದು, ನನಗೆ BJP ಅವರು DCM ಆಗುವಂಥ ಒಂದು ಆಯ್ಕೆಯನ್ನು ಕೊಟ್ಟಿದ್ರು, ಅಥವಾ ಇಲ್ಲ ಜೈಲಿಗೆ ಹೋಗ್ತೀಯಾ ಅಥವಾ ನೀನು BJP ಬಂದು DCM ಆಗ್ತೀಯ ಅನ್ನುವಂಥ ಆಫರ್ ಕೊಟ್ಟಾಗಲೂ ಕೂಡ ನಾನು DCM ಬೇಡ, ಜೈಲಿಗೆ ಬೇಕಾದ್ರೆ ಹೋಗ್ತೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ಅದು ಕೂಡ ಒಂದು ಪಕ್ಷದ ಆಂತರಿಕ ವಲಯದಲ್ಲಿ ದೊಡ್ಡ ಒಂದು ಸಂದೇಹವನ್ನು ಉಂಟು ಮಾಡಿತ್ತು. ಯಾಕಂದರೆ ಇಲ್ಲಿ ತನಕ ಎಲ್ಲವೂ ಕೂಡ ಊಹಾಪೋಹವಿತ್ತು. ಆದರೆ DCM ಶಿವಕುಮಾರ್ ಅವರು ಹೇಳಿಕೊಂಡಂತೆ ನನಗೆ BJPಯಿಂದ ಆಫರ್ ಇತ್ತು ಎನ್ನುವಂಥ ಒಂದು ಸ್ಪಷ್ಟ ಮಾಹಿತಿಯನ್ನು ಅವರೇ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಅವರಿಗೆ BJPಯಿಂದ ಆಫರ್ ಇದೆ ಮತ್ತು ಅದನ್ನು ಅವರ ಉನ್ನತ ನಾಯಕರ ಜೊತೆ ಅಥವಾ ಹಿರಿಯ ನಾಯಕರ ಜೊತೆ ಮಾತುಕತೆಯಲ್ಲಿದ್ದಾರೆ ಎನ್ನುವಂಥ ಡಿ ಕೆ ಶಿವಕುಮಾರ್ ಅವರಿಂದೇ ಸ್ಪಷ್ಟವಾಗಿ ಹೊರಬಂದಿತ್ತು. ಅದು ಕೂಡ ಒಂದು ಕಡೆ ಹಿನ್ನಡೆ ಆಯಿತು ಅಂತ ಹೇಳ್ಬೋದು. ಈ ಹಿಂದೆ ಶಿವರಾತ್ರಿಯಲ್ಲಿ ಕೊಯಮತ್ತೂರಲ್ಲಿ ನಡೆದಂಥ ಒಂದು ಶಿವರಾತ್ರಿ ಕಾರ್ಯಕ್ರಮದಲ್ಲೂ ಕೂಡ ಜಗ್ಗಿ ವಾಸುದೇವ್ ಅವರ ಒಂದು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಜೊತೆ ಕಾಲ್ ಮೇಲೆ ಕಾಲು ಹಾಕೊಂಡು ವೇದಿಕೆಯನ್ನು ಹಂಚಿಕೊಂಡಿದ್ರು. ನೋಡಿ, ಅಮಿತ್ ಶಾ ಅಂದ ಕೂಡಲೇ ಮೋದಿ BJPಯನ್ನು ಎಷ್ಟು ಬೈತಾರ ಗೊತ್ತಿಲ್ಲ, ಆದರೆ ಅಮಿತ್ ಶಾ ಅಂದ ಕೂಡಲೇ ಸ್ಪಷ್ಟ ನುಡಿಯಿಂದ, ಹರಿತವಾದ ನುಡಿಯಿಂದ ಕಾಂಗ್ರೆಸ್ ಹೈಕಮಾಂಡ್ನ ಅಥವಾ ಗಾಂಧಿ ಕುಟುಂಬವನ್ನು ಹಿಗ್ಗಾಮಗ್ಗ ಬೈತಾರೆ. ಅಂಥವರ ಜೊತೆಯಲ್ಲಿ ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವ ಅಥವಾ ಕಾಂಗ್ರೆಸ್ ಅಂದರೆ ಕಟ್ಟಾಳವಾಗಿರುವಂಥ ಡಿ ಕೆ ಶಿವಕುಮಾರ್ ಯಾಕೆ ಅವ್ರ ಜೊತೆ ವೇದಿಕೆಯನ್ನು ಹಂಚಿಕೊಂಡ್ರು, ಅದನ್ನು ತಿರಸ್ಕಾರ ಮಾಡ್ಬೋದಿತ್ತು ಪಕ್ಷದ ದೃಷ್ಟಿಯಿಂದ ಎನ್ನುವಂಥ ಮಾತು ಕೂಡ ಕೇಳಿ ಬಂದಿತ್ತು. ಅದು ಕೂಡ ಇದೀಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ನೋಡಿ, ಮತ್ತೂ ಒಂದು ಮಾತನ್ನು ಮುಂದುವರಿಸ್ತಾ ಹೋದರೆ, ಶಾಸಕರ ಒಂದು ಬೆಂಬಲ ವಿಚಾರವಾಗಿ ಮೊನ್ನೆ ಮಾಧ್ಯಮಕ್ಕೆ ಕೊಟ್ಟಂತ ಹೇಳಿಕೆ, MLAಗಳ ಒಂದು ಸಂಖ್ಯಾಬಲ ಇಲ್ಲಿ ಕೌಂಟ್ ಆಗಲ್ಲ, ಇಲ್ಲಿ ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಅಂತ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಅದರಿಂದ ರೊಚ್ಚಿಗೆದಂಥ CM ಆಪ್ತವಲಯ ಇದೀಗ ತಮ್ಮ ಒಂದು ಬಣದ ನಂಬರ್ಸನ್ನು ಹೆಚ್ಚಿಗೆ ಮಾಡಿಕೊಂಡು ಶಾಸಕಾಂಗದ ಪಕ್ಷ ಆಗುತ್ತೆ, ಶಾಸಕಾಂಗದ ಮೀಟಿಂಗ್ ಆಗುತ್ತೆ. ಅಂದರೆ ಈ ಅಸೆಂಬ್ಲಿ ಅಂದರೆ ಶಾಸಕಾಂಗದ ಒಂದು ಮೀಟಿಂಗಲ್ಲಿ ಯಾರ ಪರ ಜಾಸ್ತಿ MLAಗಳು ಪರ ವಹಿಸ್ತಾರಲ್ಲ ಅವರು CM ಆಗ್ತಾರೆ ಮತ್ತು ಶಾಸಕಾಂಗದ ಪಕ್ಷದ ನಾಯಕರಾಗ್ತಾರೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಜಾಸ್ತಿ ನಂಬರ್ಸ್ ಇದೆ ಮತ್ತು ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂಥ ಎಲ್ಲ ಅವರಿಗೆ ಅರ್ಹತೆ ಕೂಡ ಇದೆ ಅನ್ನುವಂಥ ಪದೇ ಮಾತನ್ನು ಹೈಕಮಾಂಡ್ಗೆ ತಮ್ಮ ಒಂದು ಆಪ್ತ ವಲಯದ ಮುಖಾಂತರ ಅಥವಾ ಉಸ್ತುವಾರಿ ಮುಖಾಂತರ ತಿಳಿಸ್ತಾ ಇದ್ದಾರೆ. ಅದು ಕೂಡ ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ, ಅಂದರೆ CM ಬಣಕ್ಕೆ ದೊಡ್ಡ ಪ್ಲಸ್ ಆಗಿ ಮಾರ್ಪಾಡಾಗ್ತದೆ. ಯಾಕಂದರೆ MB ಪಾಟೀಲ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಅಥವಾ ಡಾಕ್ಟರ್ G ಪರಮೇಶ್ವರ್ ಆಗಿರ್ಬೋದು, ಹೀಗೆ ದೊಡ್ಡ ನಾಯಕರು HK ಪಾಟೀಲ್ ಆಗಿರ್ಬೋದು, ಬೇರೆ ಕಡೆಯಿಂದ ದೊಡ್ಡ ಹಿರಿಯ ಸೀನಿಯರ್ಗಳೆಲ್ಲ ತಮ್ಮ ಒಂದು ಮಿನಿಸ್ಟ್ರಿಶಿಪ್ ಉಳಿಬೇಕಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು. ಒಂದು ವೇಳೆ CM ಪಟ್ಟ ಬದಲಾಯಿತು, ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಯಾಗಿ ಮುಂದುವರೆದ ಅಥವಾ ಅವರ ಅಧಿಕಾರವನ್ನು ಸ್ವೀಕಾರ ಮಾಡಿದರೆ ಅವರಿಗೆ ಬೇಕಾದಂಥವರಿಗೆ CM ಕೊಡ್ತಾರೆ.
ಅವರ ಆಪ್ತರಿಗೆಲ್ಲರೂ ಕೂಡ ಪಟ್ಟ ಅಂದರೆ ಅವರ ಸೇಮ್ ಆಪ್ತ ಬಣದವರಿಗೆಲ್ಲರೂ ಕೂಡ ಅಂದರೆ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಯಾರಿದಾರಲ್ಲ ಅವರಿಗೆಲ್ಲ ಕೂಡ ಒಂದೊಂದು ಕ್ಯಾಬಿನೆಟ್ ಹುದ್ದೆ ಕೊಡ್ತಾರೆ. ಯಂಗ್ ಜನರೇಷನ್ ಅವರಿಗೆ ಅಥವಾ ಈಗಿನ ಯುವಕರಿಗೆ ಕ್ಯಾಬಿನೆಟಲ್ಲಿ ಒಂದು ಪಟ್ಟವನ್ನು ಕೊಡ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರದಿಂದ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು ಎನ್ನುವಂಥ ಅಹವಾಲನ್ನು ರಾಜ್ಯ ಉಸ್ತುವಾರಿ ಕಡೆಯಿಂದ ಹೈಕಮಾಂಡ್ಗೆ ತಿಳಿಸಿದ್ದಾರೆ. ಜೊತೆಗೆ ಇಲ್ಲಿ ಯತೀಂದ್ರ ಅವರು ಹೇಳಿದ್ದು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಪಟ್ಟ ಮುಗಿದ ನಂತರ ಯಾರು ಆಗ್ಬೋದು ಎನ್ನುವಂಥ ಒಂದು ಅನಿಸಿಕೆಯನ್ನು ಮಾಧ್ಯಮದವರು ಕೇಳಿದಾಗ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಈಗಿನ ಅವಧಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟ ಮುಗಿದ ಮೇಲೆ ಒಂದು ಅವಧಿ ಮುಗಿದ ಮೇಲೆ 2028 ನಂತರ ಅವರ ಸಿದ್ಧಾಂತವನ್ನು ಅನುಕರಣೆ ಮಾಡ್ತಾ ಇರುವಂಥ ಮತ್ತು ಹಿಂದುಳಿದ ವರ್ಗದ ನಾಯಕರಾಗಿರುವಂಥ ಅನೇಕ ಬಾರಿ ಗೆದ್ದಿರುವಂಥ ಸೌಮ್ಯ ಸ್ವಭಾವದ ಆಗಿರುವಂಥ ಸತೀಶ್ ಜಾರಕಿಹೊಳಿ ಅವರು ನಮ್ಮ ತಂದೆಯವರ ಮುಖ್ಯಮಂತ್ರಿಯ ಒಂದು ಈ ಲೆಜಸಿ ಇದೆಯಲ್ಲ ಅದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಅವರಿಗೆ ಎಲ್ಲವೂ ಅರ್ಹತೆ ಇದೆ ಎನ್ನುವಂಥ ಒಂದು ಸೂಕ್ಷ್ಮತೆಯನ್ನು ಬಿಟ್ಟುಕೊಟ್ಟಿದ್ದಾರೆ ಹೊರತು ಇಲ್ಲ ನವಂಬರಲ್ಲಿ ಕ್ರಾಂತಿ ಆಗುತ್ತೆ, ನವಂಬರ್ ಕ್ರಾಂತಿ ಅಲ್ಲ ಡಿಸೆಂಬರ್ ಕ್ರಾಂತಿ ಆಗುತ್ತೆ, ಡಿಸೆಂಬರ್ ಅಲ್ಲ ಜನವರಿಯಲ್ಲಿ ನಮ್ಮ ತಂದೆಯವರು CM ಪಟ್ಟವನ್ನು ಇಳಿತಾರೆ, ಅದಾದ ನಂತರ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸ್ತಾರೆ ಅನ್ನುವಂಥ ಯಾವುದೇ ಒಂದು ಮಾತನ್ನು ಹೇಳಿಲ್ಲ. ಹಾಗಾಗಿ ಈ ಮಾಧ್ಯಮದಲ್ಲಿ ಆಗ್ತಾ ಇರುವಂಥ ಎಲ್ಲವೂ ಕೂಡ ಗೊಂದಲವಾಗಿದೆ ಮತ್ತು ಊಹಾಪೋಹಕ್ಕೆ ಒಂದು ಎಡೆ ಮಾಡಿಕೊಟ್ಟಂತಾಗಿದೆ ಅನ್ನುವಂಥ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಅಧಿಕೃತವಾಗಿ ಎಂಟ್ರಿ ಕೊಟ್ಟು ಸಿದ್ದರಾಮಯ್ಯನವರೇ ಇನ್ನೂ ಉಳಿದ 2.5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅದರಲ್ಲಿ ಯಾವುದೇ ಒಂದು ಕಲ್ಪನೆ ಇಲ್ಲ ಅಥವಾ ಊಹಾಪೋಹ ಇಲ್ಲ. 2028 ನಂತರ ಮುಂದೆ ಏನಾಗುತ್ತೆ ಅದನ್ನು ನೋಡಬೇಕು. ಈಗಿನ ಸದ್ಯದ ಮಟ್ಟಿಗೆ CM ಅವರು ತಮ್ಮ ಕಾರ್ಯವೈಖರಿಯನ್ನು ನಡೆಸ್ಕೊಳ್ತಿದ್ದಾರೆ. ಮೊನ್ನೆ 3 ತಿಂಗಳ ಒಂದು ಗ್ಯಾರಂಟಿ ಹಣವನ್ನು ಕೂಡ ಇದೀಗ ಗೃಹಲಕ್ಷ್ಮಿಯವರಿಗೆ ಹಾಕಿದ್ದಾರೆ. ಅದಾದ ನಂತರ ರಾಜ್ಯದ ಅಭಿವೃದ್ಧಿ ಕೂಡ ಇದೀಗ ಆಗ್ತಿದೆ. ಮಳೆ ಬಂದ ಕಾರಣ ಎಲ್ಲವೂ ನಿಂತಿತ್ತು, ಆದರೆ ಗುಂಡಿ ಮುಚ್ಚುವಂಥ ಕಾರ್ಯ ಆಗಿರ್ಬೋದು ಬೇರೆ ಬೇರೆ ಎಲ್ಲವೂ ಕೂಡ ಇದೀಗ ಸಲೀಸಾಗಿ ನಡೆಯುವಂಥ ಒಂದು ಹಂತಕ್ಕೆ ಬಂದ್ಬಿಟ್ಟಿದೆ. ಜೊತೆಗೆ ಕೂಲಿ ಕಾರ್ಮಿಕರೇ ಆಗಿರ್ಬೋದು ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳಲ್ಲಿ ಎಲ್ಲವೂ ಕೂಡ ನಡೀತಾ ಇದೆ. ಗ್ಯಾರಂಟಿ ಯೋಜನೆಗೆ ಹಣ ಇಲ್ಲಾಂದ್ರೂ ಕೂಡ ಹೊಸ ಬಸ್ಸು ಖರೀದಿ ಆಗ್ತಿದೆ. ಇವೆಲ್ಲವೂ ಕೂಡ ಸಿದ್ದರಾಮಯ್ಯನವರಿಗೆ ಒಂದು ಕಾನ್ಫಿಡೆಂಟ್ ಹೆಚ್ಚು ಆಗಲಿಕ್ಕೆ ಅಥವಾ ಕಾನ್ಫಿಡೆಂಟ್ ನಂಬಿಕೆ ಬರಲಿಕ್ಕೆ ಪೂರಕವಾದ ವ್ಯವಸ್ಥೆ ಇದೀಗ ಕರ್ನಾಟಕದಲ್ಲಿ ಇದೆ ಎನ್ನುವುದು ಕೂಡ ಇದೀಗ ಹೈಕಮಾಂಡ್ಗೆ ಮನವರಿಕೆ ಆಗಿದೆ. ಮತ್ತು ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆಯಾಗಿ ನಾವು CM ಪಟ್ಟವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಟ್ಟಿಲ್ಲ ಎನ್ನುವಂಥ ಹಂತಕ್ಕೆ ರೊಚ್ಚಿಗಿದ್ದು DCM ಆಗಿರುವಂಥ ಶಿವಕುಮಾರ್ ಅವ್ರ ಬಣ ಏನಾದರೂ ಹೆಚ್ಚು ಕಡಿಮೆಯಾಗಿ ಪಕ್ಷವನ್ನು ತೊರೆಯುವಂಥ ಹಂತಕ್ಕೆ ಬಂದರೂ ಕೂಡ ಅದಕ್ಕೆ ಪೂರಕ ವ್ಯವಸ್ಥೆಯನ್ನು ಹೈಕಮಾಂಡ್ ಮಾಡಿದೆ ಎನ್ನುವುದು ಕೂಡ ಇದೀಗ ಹೈಕಮಾಂಡ್ನ ಮೂಲಗಳು ಬೆಂಗಳೂರು ಪೋಸ್ಟ್ಗೆ ತನ್ನ ಒಂದು ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಹಿರಿಯ ಜರ್ನಲಿಸ್ಟ್ಗಳಾಗಿರ್ಬೋದು ಎಲ್ಲರೂ ಕೂಡ ಇದೀಗ ಬೆಂಗಳೂರು ಪೋಸ್ಟ್ನ ಜೊತೆ ಮಾತನಾಡ್ತಾ ಕೇಂದ್ರ ಹೈಕಮಾಂಡ್ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವ್ರ ಬಣ ಒಂದು ವೇಳೆ 30-40 MLAಗಳು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬೇರೆ ಕಡೆ ಹೋದರೂ ಕೂಡ ಅದಕ್ಕೆ ಪೂರಕವಾದ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಸಿದ್ದರಾಮಯ್ಯನವರಿಗೆ ಜೈ ಎನ್ನುವಂಥ ಹಂತಕ್ಕೆ ಬಂದ್ಬಿಟ್ಟಿದೆ ಮತ್ತು ಅಧಿಕೃತವಾಗಿ ಘೋಷಣೆಯಾಗುವಂಥ ಸಾಧ್ಯತೆ ಇದ್ದು ಸಿದ್ದರಾಮಯ್ಯನವರೇ ಇನ್ನೂ 2.5 ವರ್ಷಗಳ ಅಧಿಕಾರವನ್ನು ಅನುಭವಿಸ್ತಾರೆ ಅಥವಾ ಅಧಿಕಾರದಲ್ಲಿ ಇರ್ತಾರೆ ಎನ್ನುವಂಥ ಹೇಳಿಕೆಯನ್ನು ಸದ್ಯದಲ್ಲಿ ಬಿಡುಗಡೆ ಮಾಡುವಂಥ ಎಲ್ಲ ಲಕ್ಷಣ ಕೂಡ ಕಂಡು ಬರ್ತದೆ ಅನ್ನೋದು ಇದೀಗ ಬೆಂಗಳೂರು ಪೋಸ್ಟ್ ತನ್ನ ವರದಿಯಲ್ಲಿ ಹಂಚಿಕೊಂಡಿದ್ದ. ಜೊತೆಗೆ ಕೆಲ ದಿನಗಳ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಂದರೆ ನಮ್ಮ ರಾಜ್ಯ ಗೃಹ ಸಚಿವರು ಕೂಡ ಹೇಳಿದರು, ಇಲ್ಲ ಹೈಕಮಾಂಡ್ ಇದಕ್ಕೊಂದು ಅಂತಿಮ ಮುದ್ರೆಯನ್ನು ಒತ್ತಬೇಕು, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಪಟ್ಟ ಚೇಂಜ್ ಆಗಲ್ವಾ ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಬಿಟ್ರೆ ಎಲ್ಲವೂ ಕೂಡ ಕರೆಕ್ಟ್ ಆಗುತ್ತೆ, ಸಲೀಸಾಗುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದು. ಅದಕ್ಕೆ ಪೂರಕವೆಂಬಂತ ಇದೀಗ ಕೇಂದ್ರ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಅದು ಉಸ್ತುವಾರಿ ಆಗಿರುವಂಥ ಸುರ್ಜೇವಾಲಾ ಆಗಿರ್ಬೋದು ಅಥವಾ ವೇಣುಗೋಪಾಲ್ ಆಗಿರ್ಬೋದು ಅವ್ರು ಯಾರಲ್ಲಿ ಒಬ್ಬರಾದರೂ ಕೂಡ ಬಂದು ಇಲ್ಲ ಮುಂದಿನ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, DCM ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅದೇ ಹುದ್ದೆಯಲ್ಲಿ ಮುಂದುವರಿತಾರೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡುವಂಥ ಸದ್ಯದಲ್ಲೇ ಕೊಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಈಗ ಯಾವ ಲೆವೆಲ್ಗೆ ಹೋಗಿದಂದರೆ ದಿನ ಬೆಳಗ್ಗೆದ್ದು ನೋಡಿದರೆ CM ಪಟ್ಟದ ಗುದ್ದಾಟ ಎನ್ನುವಂಥ ದೊಡ್ಡ ಹೆಡ್ಲೈನ್ ಎಲ್ಲ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮಗಳಿರುತ್ತೆ ಮತ್ತು ಅದರಿಂದ ರಾಜ್ಯದ ಕಾಂಗ್ರೆಸ್ಗೆ ಹೊಡೆತ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇದೀಗ ನೇರವಾಗಿ ಕೇಂದ್ರ ಕಾಂಗ್ರೆಸ್ ಹೈಕಮಾಂಡ್ ಅಖಾಡಕ್ಕೆ ಇಳಿದು ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸುವ ಹಂತಕ್ಕೆ ಬಂದಿದ್ದು ಸದ್ಯವೇ ಅಧಿಕೃತವಾಗಿ ಘೋಷಣೆ ಕೂಡ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.